ಫ್ರೆಂಡ್ಸ್ ಇಲ್ಲಿ ನೋಡಿ ನನ್ನ ಮಗಳು ಬೇಳೆ ಸಾರು ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾಳೆ. ನಾನು ಬೇಳೆ ಸಾರು ಜೊತೆಗೆ ಚಿಕನ್ ಲಿವರ್ ತಂದಿದ್ದೇನೆ. 30 ರೂಪಾಯಿ ಲಿವರ್ ಮತ್ತು 50 ರೂಪಾಯಿ ಕಬಾಬ್. 100 ರೂಪಾಯಿದು ಹೇಳಿದರು, ಆದರೆ ಚಿಕನ್ ಹೀಟೆಲ್ಲ ಜಾಸ್ತಿ ತಿಂದರೆ ಹಾಗಾಗಿ 50 ರೂಪಾಯಿ ತಗೊಬಂದೆ. ಇಲ್ಲಿ ನೋಡಿ ನನ್ನ ಮಗಳು ಈಗ ಸಾಂಬಾರನ್ನು ಮಾಡೋದಕ್ಕೆ ಕಲಿಸ್ತಾ ಇದ್ದಾಳೆ. ತಂಗಿ ಹಾಯ್ ಫ್ರೆಂಡ್ಸ್ ಅಲ್ಲಿ. ಹಾಂ, ಆ ಬಲಗೈಯಲ್ಲಿ ಹೇಳಮ್ಮ ಹಾಯ್ ಫ್ರೆಂಡ್ಸ್. ಇಲ್ಲಿ ನೋಡಿ ಇವರು ಡೀಪಾಗಿ ಸಾರು ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಈ ಕಡೆ ಫ್ರೆಂಡ್ಸ್ ಇಲ್ಲಿ ನೋಡಿ, ಯಾವಾಗಾದ್ರೂ ನೋಡಿದ್ರೆ ಇದು ಗಾರ್ಲಿಕ್ ಅಂತ ಹೇಳ್ತಾರೆ. ಏನಿದು ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ. ಆಮೇಲೆ ಇದೇನು ಕರಿಬೇವು ಸೊಪ್ಪು. ಇದು ಕರಿಬೇವು ಸೊಪ್ಪು, ಇದು ಕೊತ್ತಂಬರಿ. ಇಲ್ಲಿ ನೋಡಿ ಖಾರವನ್ನು ಹಾಕ್ತಾ ಇದ್ದಾರೆ. ನನ್ನ ಮಗಳು ಅಮ್ಮ ತಿರ್ಬೇಡೆ ಅಮ್ಮ. ನೋಡಿ ನನ್ನ ಮಗಳು ತಿರ್ಗಾಡ್ತಾ ಇದ್ದಾರೆ. ಹಾಂ ನೋಡಿ ಬೀಳ್ಸೇ ಬಿಟ್ಟರು. ಫಸ್ಟ್ ಹೇಳಿದಾರಂತೆ. ನೋಡಿ ಎಷ್ಟು ಕೋಪ ಮಾಡ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್. ಅಮ್ಮ ನೀನು ನಿಧಾನವಾಗಿ ತಿರ್ಬೇಡೆ ಅಮ್ಮ. ಹಾಂ ಇನ್ನು ಈಗಲ್ಲೇ ಅಮ್ಮ ಅದು ನೋಡೋದು ಕಡಿಗೆ ಕುದಿಸಿದ ನಂತರ ಅಮ್ಮ. ಈಗಲ್ಲೇ ಅದನ್ನ ನೋಡು ಒಂದ್ಸರಿ ಹೆಂಗಿದೆ ಅಂತ. ಫ್ರೆಂಡ್ಸ್ ಈಗ ನೋಡಿ ಸಾಂಬಾರನ್ನು ತಿರ್ಗಾಡ್ತಾ ಇದ್ದಾರೆ. ನೋಡಿ ಅವರಮ್ಮ ರೇಗ್ತಾ ಇದ್ದಾರೆ, ನಿನಗೆ ಸಿಡಿತದೆ ಅಂತ. ಫ್ರೆಂಡ್ಸ್ ಇಲ್ಲಿ ನೋಡಿ ಏನೋ ತೆಗಿತಾ ಇದ್ದಾರೆ ಫ್ರೆಂಡ್ಸ್. ಪುಟಾಣಿ ಏನಿದೆ? ಹಾಂ MTR ಮಸಾಲ ಪೌಡರನ್ನು ಹಾಕ್ತಾ ಇದ್ದಾರೆ. ಮನೆಯಲ್ಲೇ ಮಾಡ್ತಿದ್ರಂತೆ ಮಸಾಲ, ಆದರೆ ನಾನು ಏನು ಮಾಡೋದು ತಂದುಬಿಟ್ಟಿನಿ ಸೂಪರ್ ಮಾರ್ಕೆಟಲ್ಲಿ, ಹಾಗಾಗಿ MTR ಮಸಾಲ ಹಾಕಿದ್ದಾರೆ. ಆದರೆ ಬೈದರು ಮನೆಯಲ್ಲಿ ಫ್ರೆಂಡ್ಸ್, ಬೈದಿದ್ದಾರೆ ಫ್ರೆಂಡ್ಸ್. ಟೈಮ್ ಪಾಸಿಗೆ ಫ್ರೆಂಡ್ಸ್ ಏನು ಮಾಡ್ತೀರಾ? ಕೆಲಸ ಕಡಿಮೆ ಇದ್ದಾಗ ಈ ಥರ ಟೈಮ್ ಪಾಸ್ ಮಾಡಬೇಕು ಫ್ರೆಂಡ್ಸ್. ಈ ಥರ ಮಾಡಿದಾಗಲೇ ಫ್ರೆಂಡ್ಸು ಜಾಸ್ತಿ ಆಗೋದು ಫ್ರೆಂಡ್ಸ್. ಆಮೇಲೆ ಸುಮ್ಮನೆ ಅವ್ರದ್ದು ಇವ್ರದ್ದು ರಾಜಕಾರಣಿದು ನ್ಯೂಸು ನೋಡಿ ಸುಮ್ಮನೆ ತಲೆ ಹಾಳು ಮಾಡ್ಕೊಳ್ಳೋಕೆ ತಲೆಯಲ್ಲಿ ಹುಳ ಬಿಟ್ಕೊಳ್ಳೋದಕ್ಕಿಂತ ಫ್ರೆಂಡ್ಸ್ ಈ ರೀತಿ ನಿಮ್ಮ ಜೊತೆ ನಾವು ಕಲಿಯೋದು, ನಮ್ಮನ್ನು ನೋಡಿ ನೀವು ಕಲಿಯೋದು, ಈ ಥರ ಕಲಿಯೋದು. ಇಲ್ಲಿ ನೋಡಿ ಫ್ರೆಂಡ್ಸ್ ಹೊಸ ವಿಜ್ಞಾನಿ ಆಗೋದಕ್ಕೆ ಹೊರಟಿದ್ದಾರೆ. ಎಲ್ಲ ತರಕಾರಿಯನ್ನು ಹೆಚ್ಚಾಕಿ ಅಂತ ಪ್ರಶ್ನೆನ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಅಮ್ಮ ಹಾಯ್ ಫ್ರೆಂಡ್ಸ್ ಅನ್ನೆ ಅಮ್ಮ ಬರೀ ಹಾಯ್ ಫ್ರೆಂಡ್ಸ್. ಹಾಂ ಫ್ರೆಂಡ್ಸ್ ಈಗ ನೋಡಿ ಸಾಂಬಾರನ್ನು ಮಾಡೋದಕ್ಕೆ ಫ್ರೆಂಡ್ಸ್ ರೆಡಿ ಆಗ್ತಿದ್ದಾರೆ. ನೀರನ್ನು ಬಿಟ್ಟು ಅವರು ಪಾತ್ರೆಯನ್ನು ತೊಳೆದು ಅದರಲ್ಲಿ ನೀರನ್ನು ಹಿಡಿದು ಬಂದ್ ಮಾಡಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ ಸರ್ಕೋ ಅಮ್ಮ ಅಂತ ಹೇಳಿ ಈಗ ನೋಡಿ ಫ್ರೆಂಡ್ಸ್ ತರಕಾರಿಯನ್ನು ತೆಗಿತಾ ಇದ್ದಾರೆ ಫ್ರೆಂಡ್ಸ್. ತೆಗಿತಾ ಇದ್ದಾರೆ ಮಗಳು. ಹಾಯ್ ಫ್ರೆಂಡ್ಸ್ ನನ್ನ ಕೈಯಿಂದ ಹೇಳಮ್ಮ ಹಿಂಗೆ ಬಲಗೈಯಲ್ಲಿ ಹೇಳಮ್ಮ. ಹಾಂ ಫ್ರೆಂಡ್ಸ್ ಇವರು ಹೇಳಿಲ್ಲ, ಡೀಪ್ ಕೆಲಸ ಮಾಡ್ತಾ ಇದ್ದಾರೆ ಅಂತೆ ಫ್ರೆಂಡ್ಸ್. ಈಗ ನೋಡಿ ಮೆಣಸನ್ನು ಹಚ್ಚುತ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ ನನ್ನ ಮಗಳು ಚಮಚವನ್ನು ತೆಗೆದುಕೊಂಡಿದ್ದಾಳೆ ಫ್ರೆಂಡ್ಸ್. ಇಲ್ಲಿ ಮೆಣಸನ್ನು ನಿಧಾನವಾಗಿ ಹೆಚ್ಚುತ್ತಾ ಇದ್ದಾರೆ ಫ್ರೆಂಡ್ಸ್. ನಾನು ಮುಂದಿನ ಅಪ್ಡೇಟನ್ನು ಕಡೆಗೆ ಕೊಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್. ಏನು ಹೌದು ಫ್ರೆಂಡ್ಸ್? ಯಾವಾಗ? ಹೌದು ನಿನ್ನೆ ಫ್ರೆಂಡ್ಸ್. ನೋಡಿ ಮಗಳು ಹೇಳ್ತಾ ಇದ್ದಾಳೆ ಅಮ್ಮಗೆ ಕುಡುಗಲಲ್ಲಿ ತರಕಾರಿ ಹೆಚ್ಚುವಾಗ ಹೆಬ್ಬೆಟ್ಟನ್ನು ಕುಯ್ಕೊಂಡಿದ್ಲಂತೆ ಫ್ರೆಂಡ್ಸ್. ಈಗ ನನಗೆ ಅದನ್ನು ಹೇಳಿದ್ದಾಳೆ ಫ್ರೆಂಡ್ಸ್. ಇಲ್ಲಿ ನೋಡಿ ಯಾವ ರೀತಿ ನೋಡ್ತಾ ಇದ್ದಾಳೆ ಫ್ರೆಂಡ್ಸ್. ಏನಿದ? ಹಾಂ ಹೌದು ಫ್ರೆಂಡ್ಸ್, ಹೌದು. ಓಕೆ ಅಮ್ಮ ನೀನು ನಿಧಾನವಾಗಿ ತಿರುವಾಡು. ಓಕೆ ಫ್ರೆಂಡ್ಸ್ ಬಾಯ್, ಆಮೇಲೆ ಸಿಗ್ತೇನೆ. ಈಗ ತರಕಾರಿಯನ್ನು ಎಲ್ಲ ಹೆಚ್ಚಿದ್ದಾರೆ. ಆದರೆ ಫ್ರೆಂಡ್ಸ್ ಸೌತೆಕಾಯಿಯಲ್ಲಿ ಕೈಯ ಬಂದಿದ್ದಕ್ಕೆ ಎಷ್ಟನ್ನು ಚೆಲ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಚೆಲ್ಲೇ ಬಿಟ್ಟು ಫ್ರೆಂಡ್ಸ್ ಈಗ ತರಕಾರಿ ಹೆಚ್ಚಿದ್ದನ್ನು ತರಕಾರಿ ಹೆಚ್ಚಿದ್ದನ್ನು ಇಲ್ಲಿ ನೋಡಿ ಶಿಫ್ಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ ಇವರು ಮುತ್ತೈದೆ ಹೆಂಗೆ ನಿಂತ್ಕೊಂಡಿದ್ದಾರೆ. ಮುಂದೆ ಬಂದು ಯಾವುದೇ ಕೆಲಸ ಮಾಡೋಕ್ಕತ್ರು ಫ್ರೆಂಡ್ಸ್ ಕೇಳೋದಿಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ನಿಧಾನವಾಗಿ ಅಮ್ಮ ಕೊಡೆ. ಹಾಂ ಇವಾಗ ಯಾಕೋ ಕೊಟ್ಟಿದ್ದಾಳೆ ಫ್ರೆಂಡ್ಸ್, ಇಲ್ಲಾಂದರೆ ಕೊಡೋದಿಲ್ಲ ಅವಳು ಫ್ರೆಂಡ್ಸ್. ಇಲ್ಲಿ ನೋಡಿ ಗ್ಯಾಸ್ ಹಚ್ಚಿ ಈಗ ರೆಡಿ ಮಾಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಹೇಳ್ತೀನಿ ಫ್ರೆಂಡ್ಸ್. ಓಕೆ ಆಮೇಲೆ ನೀನು ನಿಧಾನವಾಗಿ ತಿರ್ಬೇಡೆ. ಇಲ್ಲಿ ನೋಡಿ ಗ್ಯಾಸ್ ಹಚ್ಚಿದ ನಂತರ ಗ್ಯಾಸ್ ಮೇಲೆ ದಬ್ರಿಯನ್ನು ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಅರಿಶಿಣವನ್ನು ಹಾಕಿ ಹುರಿದು, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ, ಆಮೇಲೆ ಮತ್ತೊಂದು ಯಾವುದು ಕರಿಬೇವು ಸೊಪ್ಪನ್ನು ಹಾಕಿದ್ದಾರೆ ಫ್ರೆಂಡ್ಸ್. ಈಗ ನೋಡಿ ಅರಿಶಿಣವನ್ನು ಹಾಕ್ತಾ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ ಮಗಳು ಇದನ್ನು ತಿರುವಾಡಿ ರೆಡಿ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್. ಅಮ್ಮ ಹಾಯ್ ಅನ್ನೆ ಫ್ರೆಂಡ್ಸ್.
ಈಗ ನೋಡಿ ಅವರಮ್ಮ ಇಸ್ಕೊಂಡು ಹಂಗೆ ಬಿಸಿ ಐತಮ್ಮ, ನಿಧಾನಮ್ಮ ಸಿಡಿತದೆ ನೋಡಿ ಫ್ರೆಂಡ್ಸ್, ದೂರ ಇಟ್ಕೊಳ್ಳಿ. ಇದಕ್ಕೆ ಎಲ್ಲ ರೀತಿಯ ಸುರಕ್ಷತೆಯನ್ನು ನಾನು ಮಾಡಿಕೊಂಡೆ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್ ನೋಡಿ, ಈಗ ಮಗಳು ನೆಂಜು ನೋಡ್ತಾ ಇದ್ದಾಳೆ ಹೇಗಿದೆ ಏನು ಅಂತ. ಅಮ್ಮ ಹೇಗಿದೆ? ಹಾಂ, ಇಲ್ಲಿ ನೋಡಿ ಲಿವರ್ ಫ್ರೈಯನ್ನು ದಬ್ರಿಗೆ ಹಾಕಿ ನೋಡಿ ಬಟ್ಲಿಗೆ ಹಾಕ್ಕೊಂಡಿದ್ರು. ಬಟ್ಲದಲ್ಲಿ ಹಾಕ್ಕೊಂಡಿದ್ದನ್ನು ಮತ್ತೆ ಸ್ವಲ್ಪ ವೇಸ್ಟ್ ಆಗುತ್ತೆ ಅಂತ ಅದಕ್ಕೆ ನೀರನ್ನು ನೋಡಿ. ಊಟದ ತಟ್ಟೆ ಹಣ್ಣು ಎಲ್ಲ ರೆಡಿ ಆಗಿದೆ, ಆದರೆ ಸಾರು ಇನ್ನೊಂದು ಸ್ವಲ್ಪ ಕುದಿಬೇಕಂತೆ ಫ್ರೆಂಡ್ಸ್. ಇಲ್ಲಿ ನೋಡಿ ನೀಡ್ತಾ ಇದ್ದಾರೆ. ಅಮ್ಮ ಹೇಗೆ ಮಧ್ಯ ಕೂತ್ಕೊಂಡಿದ್ದಾರೆ. ಅಮ್ಮ ಹಾಯ್ ಫ್ರೆಂಡ್ಸ್ ಅನ್ನೆ. ಫ್ರೆಂಡ್ಸ್ ಬೆಳಿಗ್ಗೆ ದೋಸೆಗೆ ಮಾಡಿರೋದು ಆಲೂಗಡ್ಡೆ ಬಾಜಿ ಈಗಲೂ ಅದನ್ನೇ ಸರ್ವ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಸಾರು ರೆಡಿ. ಈಗ ಸಾರು ತಾಟಿಗೆಲ್ಲ ಹಾಕ್ತಾ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ ಅವ್ರು ಹೇಗೆ ಧಾರಾವಾಹಿ ನೋಡೋದಕ್ಕೆ ಹೆಂಗೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್. ಊಟ ರೆಡಿ. ಈಗ ನೋಡಿ ಹೊಟ್ಟೆ ತುಂಬ ಊಟ ಮಾಡಿ ಆರಾಮವಾಗಿ ಕೂತ್ಕೊಂಡು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ನನ್ನ ಮಗಳು ಊಟ ಸ್ವಲ್ಪ ಮಾಡಿ ಬಾಕಿದೆಲ್ಲ ಅವ್ರ ಅಮ್ಮನ ತಟ್ಟೆಗೆ ಹಾಕಿ ಅಲ್ಲಿ ಹೋಗಿ ಅಜ್ಜಿ ಜೊತೆ ಹೇಗೆ ಕೂತ್ಕೊಂಡಿದ್ದಾಳೆ ಫ್ರೆಂಡ್ಸ್. 9 ಗಂಟೆ ಆಯಿತು, ನಂದಾಗ ಹೋಗಲ್ಲ ಚಾಲು ಆಯಿತು. ಈಗ ನೋಡಿ ನಮ್ಮದು ಊಟ ಆಯಿತು ಫ್ರೆಂಡ್ಸ್. ಈಗ ಇವರು ನೋಡಿ ಪಾತ್ರೆ ತಿಕ್ಕೋದಕ್ಕೆ ಹೊರಗಡೆ ಬಂದಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ ಪಾತ್ರೆ ತಿಕ್ತಾರೆ.